ಭಾರತದ ಪ್ರಮುಖ ರಾಜ್ಯಗಳ ಬಗ್ಗೆ ಮಾಹಿತಿ. ಮೊದಲಿಗೆ ಅಸ್ಸಾಂ ರಾಜ್ಯದ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ನಮ್ಮ ಚಾನೆಲ್ನ ಸ್ಪರ್ಧಾ ಪ್ರಚಲಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಸ್ಸಾಂ ರಾಜ್ಯದ ಬಗ್ಗೆ ಪ್ರಮುಖ ಮಾಹಿತಿ, ಇಂಪಾರ್ಟೆಂಟ್ ಟಾಪಿಕ್ಸ್ ಅಬೌಟ್ ಅಸ್ಸಾಂ ಸ್ಟೇಟ್. ಅದರ ಬಗ್ಗೆ ನೋಡೋದಾದ್ರೆ ಅಸ್ಸಾಂ ಯಾವಾಗ ಸ್ಥಾಪನೆ ಆಯ್ತಂದ್ರ 26 ಜನವರಿ 1950ರಂದು ಅಸ್ಸಾಂ ರಾಜ್ಯ ಸ್ಥಾಪನೆ ಆಯಿತು. ಇದು ಅಸ್ಸಾಂ ರಾಜ್ಯ ಭಾರತದ ಪೂರ್ವದಲ್ಲಿ ಕಂಡು ಬರುತ್ತದೆ. ಈ ಅಸ್ಸಾಂ ರಾಜ್ಯ 26 ಜನವರಿ 1950ರಂದು ಸ್ಥಾಪನೆ ಆಯಿತು. ಅಸ್ಸಾಂ ರಾಜ್ಯದ ರಾಜಧಾನಿ ದಿಸ್ಪುರ್. ಇಲ್ಲಿನ ಪ್ರಸಿದ್ಧ ನೃತ್ಯಗಳು ಯಾವ್ಯಾವ ಅಂದ್ರ, ಪ್ರಸಿದ್ಧ ನೃತ್ಯಗಳು ಬಿಹು ಮತ್ತು ಸತ್ರಿಯ. ಇವು ಅಸ್ಸಾಂನ ಪ್ರಸಿದ್ಧ ನೃತ್ಯಗಳು. ಭಾರತದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯ ಅಂದ್ರೆ ಅಸ್ಸಾಂ. ಭಾರತದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯ ಅಸ್ಸಾಂ. ಇದು ನಮ್ಮ ಭಾರತದ 68% ಚಹಾವನ್ನು ಅಸ್ಸಾಂ ರಾಜ್ಯ ಉತ್ಪಾದನೆ ಮಾಡುತ್ತದೆ. ಈ ಅಸ್ಸಾಂನಲ್ಲಿ ಆಗುವ ಪರಿಸರದ ಮಳೆಯನ್ನು ಚಹಾದ ಮಳೆ ಎನ್ನುವರು. ಅಸ್ಸಾಂದಲ್ಲಿ ಆಗುವ ಪರಿಸರದ ಮಳೆಯನ್ನು ಚಹಾದ ಮಳೆ ಎನ್ನುವರು. ಇದು ಇಂಪಾರ್ಟೆಂಟ್. ಇವೆಲ್ಲ ಕ್ವಶನ್ ಆಗಿದಾವ. ನಾ ಏನ್ ನೋಟ್ಸ್ ಮಾಡಕತ್ತನ ಅವೆಲ್ಲ ಕ್ವಶನ್ ಆಗಿದಾವ. ನೆಕ್ಸ್ಟ್, ಭಾರತದ ಚಹಾ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಕ್ವಶನ್ ಆಗತ್ತ. ಭಾರತದ ಚಹಾ ಸಂಶೋಧನಾ ಕೇಂದ್ರ ಇದಿರುವುದು ಅಸ್ಸಾಂನ ಜೋರ್ಹಾತ್ನಲ್ಲಿ. ಭಾರತದ ಚಹಾ ಸಂಶೋಧನಾ ಕೇಂದ್ರ ಕಂಡು ಬರುವುದು ಅಸ್ಸಾಂನ ಜೋರ್ಹಾತ್ನಲ್ಲಿ. ಇಲ್ಲಿ ಅಸ್ಸಾಂದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಜಂಬಿಟ್ಟಿಗೆ ಮಣ್ಣು ಕಂಡು ಬರುತ್ತದೆ. ಇಲ್ಲಿ ಯಾವ ಮಣ್ಣು ಕಂಡು ಬರುತ್ತದೆ ಅಂತ ಕ್ವಶನ್ ಆಗುತ್ತೆ. ಗರಿಷ್ಠ ಪ್ರಮಾಣದಲ್ಲಿ ಜಂಬಿಟ್ಟಿಗೆ ಮಣ್ಣು. ಜಂಬಿಟ್ಟಿಗೆ ಮಣ್ಣು ಕಂಡು ಬರ್ತದೆ. ಈ ಜಂಬಿಟ್ಟಿಗೆ ಮಣ್ಣು 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡು ಬರುತ್ತದೆ. ಅಂದ್ರೆ ಅಸ್ಸಾಂ ರಾಜ್ಯದಲ್ಲಿ 250 ಸೆಂಟಿಮೀಟರ್ಗಿಂತ ಹೆಚ್ಚಿನ ಮಳೆ ಬೀಳುತ್ತದೆ. ಈ ಜಂಬಿಟ್ಟಿಗೆ ಮಣ್ಣಿನಲ್ಲಿ ಉಪ್ಪು, ರಂಜಕ ಮತ್ತು ಗಂಧಕದ ಅಂಶ ಕಂಡು ಬರುವುದಿಲ್ಲ. ರಂಜಕ, ಗಂಧಕ, ಉಪ್ಪು ಈ ಅಂಶಗಳು ಈ ಮಣ್ಣಿನಲ್ಲಿ ಕಂಡು ಬರುವುದಿಲ್ಲ. ಈ ಮಣ್ಣಿನಲ್ಲಿ ಉಪ್ಪಿನ ಅಂಶ ಕಂಡು ಬರುವುದಿಲ್ಲ. ಆದ ಕಾರಣದಿಂದ ಕರಾವಳಿ ಸೈಡ್, ಹೆಚ್ಚಿನ ಮಳೆ ಬೀಳುವ ಪ್ರದೇಶಗಳ ಸೈಡ್ ಗಳಗಂಡ ರೋಗ, ಇದು ಉಪ್ಪಿನ ಕೊರತೆಯಿಂದ ಕಂಡು ಬರುತ್ತದೆ. ಸರಳ ವೈಟರ್ ಈ ರೋಗ ಹೆಚ್ಚಾಗಿ ಕಂಡು ಬರುತ್ತದೆ. ಈ ಮಣ್ಣಿನಲ್ಲಿ ಬೆಳೆಯುವ ಮುಖ್ಯ ಬೆಳೆಗಳು ಯಾವ್ಯಾವ ಅಂದ್ರ ಚಹಾ, ರಬ್ಬರ್, ಕಾಫಿ ಮತ್ತು ಮಸಾಲೆ ಪದಾರ್ಥಗಳನ್ನು ಈ ಜಂಬಿಟ್ಟಿಗೆ ಮಣ್ಣಿನಲ್ಲಿ ಬೆಳೆಯುತ್ತಾರೆ. ಅಸ್ಸಾಂ ತನ್ನ ಸುತ್ತಲೂ 7 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಯಾವ 7 ರಾಜ್ಯಗಳು ಅಂದ್ರ, ಒಂದು ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರಾ, ಮೇಘಾಲಯ, ಪಶ್ಚಿಮ ಬಂಗಾಳ. ಈ 7 ರಾಜ್ಯಗಳೊಂದಿಗೆ ಅಸ್ಸಾಂ ರಾಜ್ಯ ಗಡಿಯನ್ನು ಹಂಚಿಕೊಂಡಿದೆ. ಮೊನ್ನೆ ಕ್ವಶನ್ ಆಗತ್ತೆ KS, ಕರ್ನಾಟಕದಿಂದ ಮಿಜೋರಾಂಗೆ ಹೋಗ್ಬೇಕಾದ್ರ ಎಷ್ಟು ರಾಜ್ಯಗಳನ್ನ ಹಾಯ್ದು ಹೋಗ್ಬೇಕಂತ ಅದು ಕ್ವಶನ್ ಆಗುತ್ತೆ. ಅದ ಟೈಪ್ ಕ್ವಶನ್ ಆಗುತ್ತೆ. ಕರ್ನಾಟಕದಿಂದ ಅಸ್ಸಾಂಗೆ ಹೋಗಕ ಎಷ್ಟು ರಾಜ್ಯಗಳನ್ನು ಹಾಯ್ದು ಹೋಗ್ಬೇಕಂತ ಅದು ಕ್ವಶನ್ ಆಗ್ಬೋದು. ಅಸ್ಸಾಂ ರಾಜ್ಯ 7 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಇಲ್ಲಿ ಅಸ್ಸಾಂದಲ್ಲಿ ಕಂಡುಬರುವ ಮುಖ್ಯ ಬುಡಕಟ್ಟು ಯಾವುದು ಅಂದ್ರೆ ಚೂಟಿಯಾ ಬುಡಕಟ್ಟು ಇಲ್ಲಿ ಕಂಡು ಬರುತ್ತದೆ. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಿಸಿಂಗ್ ಬುಡಕಟ್ಟುನು ಇಲ್ಲಿ ಕಂಡು ಬರುತ್ತದೆ.
ಅಸ್ಸಾಂ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿ ಯಾರಂದ್ರ ಹಿಮ್ಮತ್ ಬಿಶ್ವಾ ಶರ್ಮಾ ಅವರು ಅಸ್ಸಾಂ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿ ಅದಾರ. ಅಸ್ಸಾಂ ರಾಜ್ಯದ ಪ್ರಸ್ತುತ ಗವರ್ನರ್ ರಾಜ್ಯಪಾಲ ಯಾರಂದ್ರ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು. ಈ ಅಸ್ಸಾಂ ರಾಜ್ಯ ಎರಡು ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನ ಹಂಚಿಕೊಂಡಿರುತ್ತೆ. ಯಾವ್ಯಾವ ರಾಷ್ಟ್ರಗಳು ಅಂದ್ರೆ ಒಂದು ಬಾಂಗ್ಲಾದೇಶ, ಇನ್ನೊಂದು ಭೂತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ನೆಕ್ಸ್ಟ್, ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಕ್ವಶನ್ ಆಗುತ್ತಾ? ಏನ ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದು ಅಸ್ಸಾಂನ ಗುವಾಹಟಿಯಲ್ಲಿ. ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುತ್ತದೆ. ನೆಕ್ಸ್ಟ್, ಭಾರತದ ಮೊಟ್ಟ ಮೊದಲ ಪೆಟ್ರೋಲಿಯಂ ಬಾವಿ ಎಲ್ಲಿ ಅಂದ್ರ ಅಸ್ಸಾಂದ ಮಾಕುಮ್ದಲ್ಲಿ. ಯಾವಾಗ ಅಂದ್ರ 1867 ಮಾರ್ಚ್ 26ರಂದು ಕಂಡು ಬಂದಿತ್ತ. ನಂತರದಲ್ಲಿ ಅಸ್ಸಾಂನಲ್ಲಿ 1869ರಲ್ಲಿ ಅಸ್ಸಾಂ ರಾಜ್ಯದ ದಿಗ್ಬಾಯ್ ಎಂಬಲ್ಲಿ ಪೆಟ್ರೋಲಿಯಂ ಬಾವಿ ಕಂಡು ಬಂತು. ಇದು ಇಂಪಾರ್ಟೆಂಟ್, ಇದು ಕ್ವಶನ್ ಆಗೈತೆ ಹಲವಾರು ಬಾರಿ. ಭಾರತದ ಮೊಟ್ಟ ಮೊದಲ ಪೆಟ್ರೋಲಿಯಂ ಬಾವಿ ಎಲ್ಲಿ ಅಂದ್ರ ಅಸ್ಸಾಂದ ಮಾಕುಮ್ದಲ್ಲಿ. ಯಾವಾಗಂದ್ರ ಇದು 1867 ಮಾರ್ಚ್ 26ರಲ್ಲಿ. ನಂತರದ ಸ್ಥಳ ಅಸ್ಸಾಂದ ದಿಗ್ಬಾಯ್. ಇಲ್ಲಿ ಯಾವಾಗಂದ್ರ 1869ರಲ್ಲಿ ಇಲ್ಲಿ ಪೆಟ್ರೋಲಿಯಂ ಬಾವ್ ಕಂಡು ಬಂದಿತ್ತ. ನೆಕ್ಸ್ಟ್, 1901ರಲ್ಲಿ ಈ ಅಸ್ಸಾಂದಲ್ಲಿ ಎಲ್ಲಿ ಅಂದ್ರೆ ಅಸ್ಸಾಂದ ದಿಗ್ಬಾಯ್ದಲ್ಲಿ ಪೆಟ್ರೋಲಿಯಂ ಸಂಸ್ಕರಣಾ ಘಟಕವನ್ನು ಸ್ಥಾಪನೆ ಮಾಡಲಾಯಿತು. 1901ರಲ್ಲಿ ದಿಗ್ಬಾಯ್ದಲ್ಲಿ ಪೆಟ್ರೋಲಿಯಂ ಸಂಸ್ಕರಣಾ ಘಟಕ ಪ್ರಾರಂಭ. ಇಲ್ಲಿ ಪೆಟ್ರೋಲಿಯಂ ಸಂಸ್ಕರಣಾ ಘಟಕ ಪ್ರಾರಂಭ ಆಯಿತು. ಈಗ ಪ್ರಸ್ತುತ ಭಾರತದಲ್ಲಿ 22 ಪೆಟ್ರೋಲಿಯಂ ಸಂಸ್ಕರಣಾ ಘಟಕಗಳು ಅದಾವು. ಈ ದಿಗ್ಬಾಯ್ದಲ್ಲಿರೋ ಪೆಟ್ರೋಲಿಯಂ ಘಟಕದ ಇನ್ನೊಂದು ಹೆಸರು ಬೋಂಗೈಗಾಂವ್ ಅಂತಾನು ಕೇಳ್ಬೋದು, ಇಲ್ಲಾಂದ್ರ ದಿಗ್ಬಾಯ್ ಅಂತಾನು ಕೇಳ್ಬೋದು. ಎರಡರಲ್ಲಿ ಒಂದು ಕೇಳ್ತಾರ. ಇನ್ನ 371B ಸಂವಿಧಾನದ 371B ವಿಧಿ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದೆ. ಈ ಅಸ್ಸಾಂ ರಾಜ್ಯ 371B ವಿಧಿಯ ಪ್ರಕಾರ ವಿಶೇಷ ಸ್ಥಾನಮಾನವನ್ನು ಪಡೆದುಕೊಂಡಿದೆ. ನೆಕ್ಸ್ಟ್, ಹಿಮಾದಾಸ್ ಅವರು ಯಾವ ರಾಜ್ಯದವರು ಅಂತ ಕೇಳ್ತಾರ. ಅವರು ಅಸ್ಸಾಂ ಮೂಲದವರು. ಇವರು ಹಿಮಾದಾಸ್ ಅವರು ಅಸ್ಸಾಂ ಮೂಲದವರು. ಇವರನ್ನ ದಿಂಗ್ ಎಕ್ಸ್ಪ್ರೆಸ್ ಅಂತ ಕರೆಯುತ್ತಾರ. ಏನಂತ ಕರೀತಾರ ಅಂತ ಕ್ವಶನ್ ಆಗುತ್ತಾ? ದಿಂಗ್ ಎಕ್ಸ್ಪ್ರೆಸ್. ನೆಕ್ಸ್ಟ್, GSTಗೆ ಮಾನ್ಯತೆ ನೀಡಿದ ಮೊದಲ ರಾಜ್ಯ ಅಸ್ಸಾಂ. ಯಾವಾಗ ಮಾನ್ಯತೆ ನೀಡಿತಂದ್ರ ಆಗಸ್ಟ್ 12, 2016ರಲ್ಲಿ GSTಗೆ ಮಾನ್ಯತೆ ನೀಡಿತ. GST ಯಾವಾಗ ಜಾರಿಗೆ ಬಂತಾರ ನಮ್ಮ ಭಾರತ ದೇಶದಲ್ಲಿ? 2017 ಜುಲೈ 1ರಿಂದ ಜಾರಿಗೆ ಬಂದಿತ್ತ. GST ಎಷ್ಟನೇ ವಿಧಿಯಲ್ಲಿ ಕಂಡು ಬರ್ತದೆ ಅಂದ್ರ 279A 279A ವಿಧಿಯಲ್ಲಿ GST ಕಂಡು ಬರ್ತದೆ. ಇದು ತಿದ್ದುಪಡಿ ಯಾವಾಗ ಐತೆ ಅಂದ್ರೆ GST ದ 101ನೇ ತಿದ್ದುಪಡಿ ಎಷ್ಟನೇ ಅಂದ್ರೆ 101ನೇ ತಿದ್ದುಪಡಿ 122ನೇ ಮಸೂದೆ ಪ್ರಕಾರ ಇದು GST ಜಾರಿಗೆ ಬಂದಿತ್ತು. GST ಮಾನ್ಯತೆ ನೀಡಿದ ಮೊದಲ ರಾಜ್ಯ ಅಸ್ಸಾಂ. ಯಾವಾಗಂದ್ರ ಆಗಸ್ಟ್ 12, 2016ರಂದ
GST ಜಾರಿಗೆ ಬಂದಿದ್ದ ಭಾರತದಲ್ಲಿ 2017 ಜುಲೈ 1ರಂದ. GST ಎಷ್ಟನೇ ವಿಧಿಯಲ್ಲಿ ಬರುತ್ತದೆ ಅಂದ್ರೆ 279A ವಿಧಿಯಲ್ಲಿ ಬರುತ್ತದೆ. ತಿದ್ದುಪಡಿ ಯಾವ್ದಂದ್ರ 101ನೇ ತಿದ್ದುಪಡಿ. ಮಸೂದೆ 122ನೇ ಮಸೂದೆ. ಇದು ಇಂಪಾರ್ಟೆಂಟ್ ಬಹಳ. ಇನ್ ನೆಕ್ಸ್ಟ್ GST ಪಿತಾಮಹ ಯಾರಂದ್ರ ಹಸೀಮ್ ದಾಸ್ ಗುಪ್ತಾ. ಹಸೀಮ್ ದಾಸ್ ಗುಪ್ತಾ ಅವರು GST ಪಿತಾಮಹರು. ನೆಕ್ಸ್ಟ್ ಪ್ರಪಂಚದ ಅತಿ ದೊಡ್ಡದ ದ್ವೀಪವಾದ ನದಿ ದ್ವೀಪ. ಪ್ರಪಂಚದ ಅತಿ ದೊಡ್ಡದಾದ ನದಿ ದ್ವೀಪವಾದ ಮಜುಲಿ ದ್ವೀಪ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಈ ಅಸ್ಸಾಂದಲ್ಲಿ ಕಂಡು ಬರ್ತದೆ. ಇದು ಯಾವ ನದಿಯಿಂದ ಉಂಟಾಗೈತೆ ಅಂದ್ರ ರಚನೆ ಆಗಿದೆ ಅಂದ್ರ ಬ್ರಹ್ಮಪುತ್ರ ನದಿಯಿಂದ ಉಂಟಾಗೈತೆ. ಇದು ಈ ಬ್ರಹ್ಮಪುತ್ರ ನದಿಯನ್ನ ಅಸ್ಸಾಂ ರಾಜ್ಯದ ಕಣ್ಣೀರಿನ ನದಿ ಅಂತ ಕರೀತಾರ. ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಮಜುಲಿ ದ್ವೀಪ. ಇದು ಬ್ರಹ್ಮಪುತ್ರ ನದಿ. ಬ್ರಹ್ಮಪುತ್ರ ನದಿಯಿಂದ ಉಂಟಾಗಿದೆ. ಬ್ರಹ್ಮಪುತ್ರ ನದಿ ಅಸ್ಸಾಂದ ಕಣ್ಣೀರಿನ ನದಿ ಇದೆ. ಅಸ್ಸಾಂನ ಕಣ್ಣೀರಿನ ನದಿ. ಈ ಮಜುಲಿ ದ್ವೀಪದ ಬಗ್ಗೆ ನೋಡುವುದಾದ್ರ ಈ ಮಜುಲಿ ದ್ವೀಪ ವಿಶ್ವದ ಏಕೈಕ ನದಿ ದ್ವೀಪ ಇದೆ. ಇದು ಭಾರತದ 641ನೇ ಜಿಲ್ಲೆ ಇದೆ. ವಿಶ್ವದ ಏಕೈಕ ನದಿ ದ್ವೀಪ, ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ. ಇದು ವಿಶ್ವದ ಏಕೈಕ ನದಿ ದ್ವೀಪ ಜಿಲ್ಲೆ ಇದೆ. ಇದನ್ನ ಈ ಮಜುಲಿ ದ್ವೀಪನ ಶಂಕರ ದೇವನ ದ್ವೀಪ ಎಂದು ಕರೆಯುತ್ತಾರೆ. ಈ ಶಂಕರದೇವ ಯಾರಂದ್ರ ಅಸ್ಸಾಂ ರಾಜ್ಯದ ನವೀನ ವೈಷ್ಣವ ಪಂಥ ಸ್ಥಾಪಿಸಿದವರು ಯಾರಂತ ಕ್ವಶನ್ ಆಗತ್ತ. ಅದಕ್ಕೆ ಉತ್ತರ ಶಂಕರದೇವ ಅವರು ಅಸ್ಸಾಂ ರಾಜ್ಯದ ನವೀನ ವೈಷ್ಣವ ಪಂಥವನ್ನು ಸ್ಥಾಪಿಸಿದರು. ನೆಕ್ಸ್ಟ್ ಡಿಪೋರ್ ಬಿಲ್ ಜೌಗು ಪ್ರದೇಶ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾರ. ಅದಕ್ಕೆ ಉತ್ತರ ಅಸ್ಸಾಂ ರಾಜ್ಯದಲ್ಲಿ ಡಿಪೋರ್ ಬಿಲ್ ಜೌಗು ಪ್ರದೇಶ ವೆಟ್ಲ್ಯಾಂಡ್ ಕಂಡು ಬರುತ್ತದೆ. ನೆಕ್ಸ್ಟ್ ಹುಲಾಗ್ ಗಿಬ್ಬನ್ಗಳು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತವೆ. ಹುಲಾಗ್ ಗಿಬ್ಬನ್ಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಕೇಳ್ತಾರ. ಹುಲಾಗ್ ಗಿಬ್ಬನ್ಗಳು ಅಸ್ಸಾಂದಲ್ಲಿ ಕಂಡು ಬರುತ್ತವೆ. ಇಲ್ಲಿ ಕಂಡು ಬರುವ ಬೆಟ್ಟಗಳು, ಅಸ್ಸಾಂದಲ್ಲಿ ಕಂಡು ಬರುವ ಬೆಟ್ಟಗಳು ಬರಾಯಿಲ್ ಬೆಟ್ಟಗಳು. ಇದು ಕ್ವಶನ್ ಆಗತ್ತ. ಅಸ್ಸಾಂದಲ್ಲಿ ಯಾವ ರೀತಿಯಾದ ಬೆಟ್ಟಗಳು ಕಂಡು ಬರುತ್ತವೆ? ಅಸ್ಸಾಂದಲ್ಲಿ ಕಂಡು ಬರುವ ಬೆಟ್ಟಗಳು ಬರಾಯಿಲ್ ಬೆಟ್ಟಗಳು. ಇವು ಯಾವ ರೀತಿ ಬೆಟ್ಟಗಳು ಅಂದ್ರೆ ಅವಶೇಷ ಪರ್ವತಗಳು. ಇವು ಅವಶೇಷ ಪರ್ವತಗಳು. ಭಾರತದ ಮೊಟ್ಟ ಮೊದಲ ಮುಸ್ಲಿಂ ಮಹಿಳಾ ಮುಖ್ಯಮಂತ್ರಿ ಆಯ್ಕೆಯಾದ ಸೈಯದ್ ಅನ್ವರ್ ತೈಮೂರ್ ಅವರು ಅಸ್ಸಾಂ ರಾಜ್ಯದವರು. ಭಾರತದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಸುಚೇತಾ ಕೃಪಲಾನಿ ಅವರು. ಭಾರತದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದೆಯಲ್ಲ ಅಂದ್ರ ಅಸ್ಸಾಂ ರಾಜ್ಯದಲ್ಲಿ. ಅವ್ರು ಯಾರಂದ್ರ ಸೈಯದ್ ಅನ್ವರ್ ತೈಮೂರ್ ಅವರು. ನೆಕ್ಸ್ಟ್ ನಾಗರಿಕ ರಾಷ್ಟ್ರೀಯ ನೋಂದಣಿಯ ಮೊದಲ ಕರಡು ಪಾಸ್ ಮಾಡಿದ ರಾಜ್ಯ ಯಾವ್ದಂದ್ರ ಅಸ್ಸಾಂ. ಇದು ಕ್ವಶನ್ ಆಗತ್ತ. ನಾಗರಿಕ ರಾಷ್ಟ್ರೀಯ ನೋಂದಣಿಯನ್ನು ಅದರ ಕರಡನ್ನು ಪಾಸ್ ಮಾಡಿದ ಮೊದಲ ರಾಜ್ಯ ಅಸ್ಸಾಂ. ನಾಗರಿಕ ರಾಷ್ಟ್ರೀಯ ನೋಂದಣಿ NRC ಮೊದಲ ಕರಡು ಪಾಸ್ ಮಾಡಿದ ರಾಜ್ಯ ಅಸ್ಸಾಂ. ಇದು ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಅಸ್ಸಾಂನ ಮುಗಾ ಸಿಲ್ಕ್ GI ಟ್ಯಾಗ್ ಪಡೆದುಕೊಂಡಿದೆ. ಮುಗಾ ಸಿಲ್ಕ್ ಅಸ್ಸಾಂದಲ್ಲಿ ಬೆಳೀತಾರೆ ಇದನ್ನು. ಇದು ರೇಷ್ಮೆ ತಳಿ. ಇದು GI ಟ್ಯಾಗ್ ಅನ್ನ ಪಡೆದುಕೊಂಡಿದೆ. ಇತರ ರೇಷ್ಮೆ ತಳಿಗಳು ಯಾವ್ಯಾವ ಅಂದ್ರ ಮಲಬರಿ, ಮುಗಾ, ಟಸ್ಸರ, ಓಕ್ ಟಸ್ಸರ, ಇರಿ. ಇವು ಅಷ್ಟು ರೇಷ್ಮೆ ತಳಿಗಳು. ಅದರ ಮುಗಾ ಸಿಲ್ಕ ಅಸ್ಸಾಂಗೆ ಸ್ಥಳೀಯವಾಗಿದೆ. ಅದು GI ಟ್ಯಾಗ್ ಅನ್ನ ಪಡೆದುಕೊಂಡಿದೆ. ಅಲ್ಲಿದೆ ಭಾರತದಲ್ಲಿ ಅತಿ ಹೆಚ್ಚು GI ಟ್ಯಾಗ್ ಪಡೆದುಕೊಂಡಿರೋ ರಾಜ್ಯ ಅಂದ್ರ UP.
ಇನ್ನು ಅಸ್ಸಾಂದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರ ಮಾನಸ ರಾಷ್ಟ್ರೀಯ ಉದ್ಯಾನವನ. ಮಾನಸ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾರ, ಅಸ್ಸಾಂದಲ್ಲಿ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದು ಕಂಡು ಬರುವುದು ಅಸ್ಸಾಂದಲ್ಲಿ. ಇವೆರಡು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಏಕಕೊಂಬಿನ ಗೇಂಡಾಮೃಗಗಳು ಕಂಡು ಬರುತ್ತವೆ. ಏಕಕೊಂಬಿನ ಗೇಂಡಾಮೃಗಗಳು ಯಾವ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಕಂಡು ಬರ್ತವೆ ಅಂತ ಕೇಳ್ತಾರ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಮಾನಸ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಏಕಕೊಂಬಿನ ಗೇಂಡಾಮೃಗಗಳು ಕಂಡು ಬರ್ತವೆ. ಮತ್ತೆ ಹೆಂಗ್ ಕ್ವಶನ್ ಹೇಳ್ತಾರ, ಮಾನಸ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂತ ಕ್ವಶನ್ ಆಗುತ್ತಾ. ಅದಕ್ಕೆ ಉತ್ತರ ಅಸ್ಸಾಂ ರಾಜ್ಯದಲ್ಲಿವೆ. ಇವು ಏಕಕೊಂಬಿನ ಗೇಂಡಾಮೃಗಗಳು ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಮಾತ್ರ ಕಂಡು ಬರುತ್ತವೆ. ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಮಾತ್ರ ಕಂಡು ಬರುತ್ತವೆ. ಇಲ್ಲಿ ಕಂಡು ಬರುವ ಕಣಿವೆ ಮಾರ್ಗ ಯಾವುದಂದ್ರ ಸುರ್ಮಾ ಕಣಿವೆ ಮಾರ್ಗ. ಸುರ್ಮಾ ಕಣಿವೆ ಮಾರ್ಗ ಎಲ್ಲಿ ಕಂಡು ಬರುವುದು ಅಂತ ಕೇಳ್ತಾರ, ಅದು ಕಂಡು ಬರುವುದು ಅಸ್ಸಾಂ ರಾಜ್ಯದಲ್ಲಿ. ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ಆನೆಯನ್ನು ಹೊಂದಿರುವ ಎರಡನೇ ರಾಜ್ಯ. ಇದು ಕ್ವಶನ್ ಆಗಿರ್ತ ಬಹಳಷ್ಟು ಸಾರಿ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯಗಳು ಯಾವಂತ ಕ್ವಶನ್ ಆಗುತ್ತಾ, ಸೀರಿಯಲ್ ಪ್ರಕಾರ ಕೇಳ್ತಾರ ಅದನ್ನ. ಭಾರತದಲ್ಲಿ ಅತಿ ಹೆಚ್ಚು ಆನೆ ಹೊಂದಿರುವ ಎರಡನೇ ರಾಜ್ಯ ಅಸ್ಸಾಂ. ಫಸ್ಟ್ ಮೊದಲನೇ ಸ್ಥಾನದಲ್ಲಿರುವುದು ಕರ್ನಾಟಕ, ಸೆಕೆಂಡ್ ಅಸ್ಸಾಂ, ಎರಡನೇ ಸ್ಥಾನದಲ್ಲಿರುವುದು ಅಸ್ಸಾಂ, ಮೂರನೇ ಸ್ಥಾನದಲ್ಲಿರುವುದು ಕೇರಳ. ಈ ಕೇರಳ ಕೇಳ್ತಾರ